ಜೈ ಶ್ರೀರಾಮ್. ನಮಸ್ಕಾರ ಸ್ನೇಹಿತರೆ. 2025 ಮಾರ್ಚ್ 29ನೇ ತಾರೀಕಿನ ನಂತರ ಶನಿಗ್ರಹ ತಮ್ಮ ರಾಶಿಯನ್ನು ಬದಲಾವಣೆ ಮಾಡಿಕೊಂಡ್ರು. ಕುಂಭರಾಶಿಯಿಂದ ಮೀನರಾಶಿಗೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು. ಈ ಜುಲೈ 13ನೇ ತಾರೀಕು ಅಂದರೆ 2025 ಜುಲೈ 13ನೇ ತಾರೀಕಿನ ತನಕ 7 ಡಿಗ್ರಿವರೆಗೂ ಬಂದು ಜುಲೈ 13ನೇ ತಾರೀಕಿನಿಂದ 2025 ನವೆಂಬರ್ 28ನೇ ತಾರೀಕಿನ ತನಕ ಸರಿಸುಮಾರು 138 ದಿನಗಳ ಕಾಲ ಶನಿ ಮತ್ತೆ ಹಿಂದಕ್ಕೆ ಬರ್ತಾ ಇದ್ದಾರೆ. ವಕ್ರಗತಿಯಲ್ಲಿ ಸಂಚಾರವನ್ನು ಪ್ರಾರಂಭ ಮಾಡ್ಕೊಂಡಿದ್ದಾರೆ ಆಲ್ರೆಡಿ. ಏನು ಈ 138 ದಿನಗಳ ಕಾಲ ವಕ್ರಗತಿ ಶನಿ ಸಂಚಾರ ಇದೆಯೋ, ಈ ವಕ್ರಗತಿ ಶನಿ ಸಂಚಾರದ ಒಂದು ಅವಧಿಯಲ್ಲಿ ದ್ವಾದಶ ರಾಶಿಯವರಿಗೆ ಯಾವ ತರಹದ ಫಲಿತಾಂಶಗಳು ಇರುತ್ತೆ ಅಂತಕ್ಕಂಥದ್ದನ್ನ ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ನೋಡಿ, ಈ ಒಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಅಂದರೆ 12 ರಾಶಿಗೆ ಚಕ್ರ ಎಷ್ಟಾಗುತ್ತೆ? 360 ಡಿಗ್ರಿ ಆಗುತ್ತೆ. ಒಂದೊಂದು ರಾಶಿಯಲ್ಲಿ 30 ಡಿಗ್ರಿ ಇರುತ್ತೆ. ಅಂದರೆ ಶನಿ 7 ಡಿಗ್ರಿ ತನಕ ಬಂದು ಈಗ ಹಿಂದಕ್ಕೆ ಬರ್ತಾ ಇದ್ದಾರೆ. ಸರಿಸುಮಾರು ಕುಂಭ ರಾಶಿಯ ತನಕ ಬಂದು ತಲುಪಿ ಮತ್ತೆ ಮುಂದಕ್ಕೆ ಫಾರ್ವರ್ಡ್ ಮೋಷನಲ್ಲಿ ಮೂವ್ ಆಗ್ತಾ ಹೋಗ್ತಾರೆ. ಈ 138 ದಿನಗಳ ಕಾಲ ಏನು ವಕ್ರಿ ಶನಿ ಸಂಚಾರ ಇದೆಯೋ ಇದರ ಮೇಲೆ ಆಗ್ತಕ್ಕಂಥದ್ದು. ಅಂದರೆ ಈ ವಕ್ರಿ ಶನಿ ನಮಗೆ ಯಾವ ರಾಶಿಯವರಿಗೆ ಸ್ವಲ್ಪ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ, ಸ್ವಲ್ಪ ನಮಗೆ ಯಾವ ರಾಶಿಯವರಿಗೆ ಸ್ವಲ್ಪ ನಮಗೆ ತೊಂದರೆ ಕೊಡ್ತಾ ಇದೆ ಅಂತಕ್ಕಂಥದ್ದನ್ನು ಈ ವಿಡಿಯೋದಲ್ಲಿ ತಿಳ್ಕೊಳ್ತಾ ಹೋಗೋಣ. ಈಗ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರು ಲಕ್ಷಾನುಗಟ್ಟಲೆ ಇರ್ತಾರೆ. ಎಲ್ಲ ರಾಶಿಯಲ್ಲೂ ಕೂಡ ಸಾಕಷ್ಟು ಲಕ್ಷಾನುಗಟ್ಟಲೆ ಇರ್ತಾರೆ. ಎಲ್ಲನೂ ಕೂಡ ಈಗ ನಾನು ಏನು ವಕ್ರಿ ಶನಿ ಫಲಿತಾಂಶ ಹೇಳ್ತಿದ್ದೀನೋ ಇದೆಲ್ಲನೂ ಕೂಡ ಅವರಿಗೆ ಪ್ರತಿಯೊಬ್ಬರಿಗೂ ಕೂಡ ಇದೇ ಥರ ಸೇಮ್ ಇರೋದಿಲ್ಲ, ಸೇಮ್ ರಿಸಲ್ಟೇ ಇರೋದಿಲ್ಲ. ಯಾಕೆಂದರೆ ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಅಷ್ಟಕವರ್ಗ ಬಿಂದುಗಳು ಶನಿ ಮೀನರಾಶಿಯಲ್ಲಿ ಇವಾಗ ಸಂಚಾರವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಅಷ್ಟಕವರ್ಗ ಬಿಂದುಗಳನ್ನು ಎಷ್ಟು ಕೊಟ್ಟಿದ್ದಾರೆ ಅದು ಇಂಪಾರ್ಟೆಂಟ್ ಸ್ನೇಹಿತರೆ. ಅಷ್ಟಕವರ್ಗ ಅಂದರೆ ಪ್ಲ್ಯಾನೆಟ್ ಸ್ಟ್ರೆಂತ್ ಅಂತ ಕರಿತೀವಿ. ಆ ಶನಿ ನಮಗೆ ಪೂರ್ತಿ ತೊಂದರೆ ಮಾಡುತ್ತಾ ಅಥವಾ ನಮಗೆ ಸ್ವಲ್ಪ ತೊಂದರೆ ಕೊಟ್ಬಿಟ್ಟು ಇದು ನಾವು ನೋಡ್ಕೋಬೇಕಾಗುತ್ತೆ. ಅಷ್ಟಕವರ್ಗ ಬಿಂದುಗಳು ಹೇಳುತ್ತೆ. ಮತ್ತು ದಶಾಭುಕ್ತಿ ತುಂಬ ಇಂಪಾರ್ಟೆಂಟ್. ಮತ್ತು ದಶಾ ಪಿರಿಯಡು ತುಂಬಾ ಇಂಪಾರ್ಟೆಂಟ್ ಸ್ನೇಹಿತರೆ. ಇವಾಗ ಯಾರಿಗೋ ಈಗ ಮೇಷರಾಶಿಯವರಿಗೆ ಸಾಡೆ ಸಾತಿ ಶನಿ ಪ್ರಾರಂಭ ಆಗಿದೆ. ಈ ಸಮಯದಲ್ಲಿ ಮೇಷರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಯಾರಿಗಾದ್ರೂ ಶನಿ ಮಹಾದಶ ಏನಾದರೂ ನಡೀತಾ ಇದ್ದರೆ ಅವರಿಗೆ ಮತ್ತಷ್ಟು ತೊಂದರೆಗಳಿರುತ್ತೆ. ಒಂದು ವೇಳೆ ನಿಮ್ಮ ಜಾತಕದಲ್ಲಿ ಶನಿ ತುಂಬ ಸ್ಟ್ರಾಂಗ್ ಇದ್ದು ಈಗ ಮೀನರಾಶಿಯಲ್ಲಿ ಶನಿ ಸಂಚಾರ ಒಂದು 5, 6 ಅಷ್ಟಕವರ್ಗ ಬಿಂದುಗಳು ಕೊಟ್ಟಿದ್ರೆ ನೋಡಿ, 0, 1, 2, 3 ಅಷ್ಟಕವರ್ಗ ಬಿಂದುಗಳು ಏನಾದರೂ ಕೊಟ್ಟಿದ್ರೆ ಅದು ಶನಿ ಬಲಹೀನ ಇದ್ದಾರೆ, ಅವರಿಂದ ನಮಗೆ ತುಂಬ ತೊಂದರೆ ಕಾದಿದೆ ಅಂತ ಅರ್ಥ. 4, 5, 6, 7, 8 ಅಷ್ಟಕವರ್ಗ ಬಿಂದುಗಳು ಏನಾದರೂ ಕೊಟ್ಟಿದ್ದ ಪಕ್ಷದಲ್ಲಿ ನಮಗೆ ಅಷ್ಟೊಂದು ಹೇಳ್ಕೊಳ್ಳೋ ಮಟ್ಟಕ್ಕೆ ತೊಂದರೆ ಆಗಲ್ಲ. ಬಟ್ ಅವ್ರ ಪರೀಕ್ಷೆ ಅಂತೂ ಮಾಡೋದು ನಿಜ, ಬಟ್ ಪೂರ್ತಿ ನಾವು ಕೆಳಗಡೆ ಬಿದ್ದೋಗೋದಿಲ್ಲ ಅಂತಕ್ಕಂಥದ್ದನ್ನ ಇಲ್ಲಿ ತೋರಿಸುತ್ತೆ. ಮತ್ತು ದಶಾ ಪೀರಿಯಡ್ ಕೂಡ ತುಂಬ ಇಂಪಾರ್ಟೆಂಟ್. ಒಂದೊಂದೇ ರಾಶಿಗೆ ನಿಮಗೆ ಹೇಳ್ತಾ ಹೋಗ್ತೀನಲ್ವಾ, ಆವಾಗ ನಿಮಗೆ ಇದರ ಬಗ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಇನ್ನು ದ್ವಾದಶ ರಾಶಿಯವರಿಗೆ ಒಂದೊಂದಕ್ಕೆ ಹೇಳ್ಕೊಳ್ತಾ ಹೋಗೋಣ. ಮತ್ತು ಸ್ನೇಹಿತರಲ್ಲಿ ಒಂದು ವಿನಂತಿ ನೋಡಿ, ಇದು ಭಯಪಡಿಸುವ ಉದ್ದೇಶ ಅಲ್ಲ. ಶನಿ ಬಗ್ಗೆ ತುಂಬ ಜನಕ್ಕೆ ಸಾಕಷ್ಟು ಗೊಂದಲ, ಗೊತ್ತಿಲ್ಲದ ಒಂದು ವಿಚಾರಗಳು ಇಲ್ಲಿ ತಿಳಿಸ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೇನೆ. ಮೂಢನಂಬಿಕೆಗೆ ಒಳಗಾಗ್ಬಿಟ್ಟು ತುಂಬ ಜನ ತುಂಬ ಒಂದು ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ, ಏನೇನೋ ಮಾಡ್ಕೊತಾ ಇದ್ದೀರಾ. ನಮಗೆ ಟೈಫಾಯ್ಡ್ ಬಂದಾಗ ಟೈಫಾಯ್ಡ್ ಟ್ಯಾಬ್ಲೆಟ್ನೇ ಹಾಕ್ಕೊತೀವಿ. ನಮ್ಮ ದಶಾಭುಕ್ತಿ ಏನು ನಡೀತಾ ಇದೆ ಅದಕ್ಕೆ ತಕ್ಕಂತೆ ಸಾಕಷ್ಟು ಸರಳ ಪರಿಹಾರಗಳು ಲಭ್ಯ ಇದೆ. ಜ್ಯೋತಿಷ್ಯ ಶಾಸ್ತ್ರ ಅಂದರೆ ಸಾತ್ವಿಕ ವಿಚಾರದಲ್ಲಿ ಸಾತ್ವಿಕವಾಗಿ ಹೋಗ್ತಕ್ಕಂಥದ್ದು. ಈ ಥರ ದಶಾಭುಕ್ತಿ ನಡೀತಾ ಇದೆ. ಈ ಥರ ಚಿಕ್ಕ ಚಿಕ್ಕ ಪರಿಹಾರಗಳನ್ನು ಮಾಡ್ಕೊಳ್ತಾ ಹೋಗಬೇಕಾಗುತ್ತೆ. ಇದನ್ನು ಜ್ಯೋತಿಷ್ಯ ಶಾಸ್ತ್ರ ಹೇಳಿರೋದು. ಆದರೆ ಏನೆಲ್ಲ ಆಗಿಬಿಟ್ಟಿದೆ ಅಂದರೆ ನಾವು ಕೂಡ ಹೋಗಿ ನಮಗೆ ಬೇಗ ಸಮಸ್ಯೆಗಳು ಬೇಗ ಬಗೆಹರಿದು ಬಿಡಲಿ ಅಂತಕ್ಕಂಥದ್ದನ್ನು ನಾವು ಯಾರೋ ಒಬ್ಬರ ಹತ್ರ ಹೋಗಿ ಇಡ್ತೀವಿ. ಅಲ್ಲಿ ನಿಮಗೆ ತಕ್ಕಂತೆ ಅವರು ಬೇರೆ ಬೇರೆ ತರಹದ ಒಂದು ರೆಮಿಡೀಸ್ನ ನಿಮಗೆ ಹೇಳ್ತಾ ಹೋಗ್ತಾರೆ. ಬಟ್ ಅಲ್ಲಿ ದಶಾಭುಕ್ತಿಗೆ ತಕ್ಕಂತೆಯೇ ಮಾಡಿಕೊಂಡ್ರೆ ತುಂಬ ಹೆಲ್ಪ್ಫುಲ್ ಆಗ್ತಾ ಹೋಗುತ್ತೆ. ಅದರ್ವೈಸ್ ನಿಮಗೆ ಟೈಫಾಯ್ಡ್ ಬಂದಾಗ ಯಾವುದೋ ಒಂದು ಚಿಕ್ಕ ಆರ್ಡಿನರಿ ನೀವು ನೆಗಡಿ ಮಾತ್ರೆ ಅಥವಾ ಡೋಲೋ ಟ್ಯಾಬ್ಲೆಟ್ ತೊಗೊಂಡಂಗೆ ಇರುತ್ತೆ. ಇದು ಒಂದೊಂದೇ ರಾಶಿ ಬಗ್ಗೆ ಹೇಳ್ತಾ ಹೋಗಬೇಕಾದ್ರೆ ನಿಮಗೆ ಸಂಪೂರ್ಣವಾಗಿ ಅರ್ಥ ಆಗ್ತಾ ಹೋಗುತ್ತೆ. ಒಂದೊಂದೇ ರಾಶಿ ಬಗ್ಗೆ ನಾವು ಈಗ ನೋಡ್ತಾ ಹೋಗೋಣ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ 2025 ಮಾರ್ಚ್ 29 ತಾರೀಕಿನಿಂದ
ಶನಿ ತೃತೀಯ ಸ್ಥಾನಕ್ಕೆ ಬಂದು ಸಂಚಾರವನ್ನು ಪ್ರಾರಂಭ ಮಾಡಿಕೊಂಡ್ರು. ಏನು ಈ ಜುಲೈ 13ನೇ ತಾರೀಕಿನ ತನಕ ಅವಧಿ ಯಾವ ಥರ ಇತ್ತು, ಈ ಜುಲೈ 13ರ ನಂತರ ವಕ್ರಗತಿ ಸ್ಟಾರ್ಟ್ ಆದಮೇಲೆ, ವಕ್ರಗತಿ ಶನಿ ಸಂಚಾರ ಪ್ರಾರಂಭ ಆದಮೇಲೆ ಇನ್ನು ಮುಂದಕ್ಕೆ ಯಾವ ಥರ ಇರಲಿದೆ ಅಂತ ನೋಡೋಣ. ಅದಕ್ಕೂ ಮುನ್ನ ಈಗಾಗಲೇ ನೀವು ಮಕರ ರಾಶಿಯವರು 7.5 ವರ್ಷಗಳ ಕಾಲ ಸಾಡೆ ಸಾತಿ ಅವಧಿಯನ್ನು ಮುಗಿಸ್ಕೊಂಡು ಬಂದಿದ್ದೀರಾ, ಕಂಪ್ಲೀಟ್ ಆಗಿದೆ. ನೋಡಿ, ಯಾವಾಗ ಮಾರ್ಚ್ 29ನೇ ತಾರೀಕು ಬಂತೋ, ಸಮೀಪ ಮಾರ್ಚ್ ತಿಂಗಳಿಂದನೇ ಅಂದ್ಕೊಳ್ಳಿ, ಸ್ವಲ್ಪ ಇಷ್ಟು ದಿನ ಭಯ, ಏನೋ ಒಂದು ತಿಳಿಯದ ಒಂದು ನೋವು, ಕುಟುಂಬದಲ್ಲಿ ತೊಂದರೆಗಳು, ಸಾಕಷ್ಟು ಏರಿಳಿತ ಜೀವನವನ್ನು ನಡೆಸಿ ಬಂದಿದ್ದೀರಾ. ವ್ಯಾಪಾರದಲ್ಲಾಗಿರ್ಬೋದು, ಉದ್ಯೋಗದಲ್ಲಾಗಿರ್ಬೋದು, ಸಾಕಷ್ಟು ತೊಂದರೆಗಳನ್ನು ಪಟ್ಟು ಬಂದಿದ್ದೀರಾ. ಯಾವಾಗ 3ನೇ ಸ್ಥಾನಕ್ಕೆ ಬಂದರೋ ಏನೋ ತಿಳಿಯದ ಸ್ವಲ್ಪ ಭಯದಿಂದ ಹೊರಗಡೆ ಬಂದು ಸ್ವಲ್ಪ ಧೈರ್ಯ ಹೆಚ್ಚಾಗಿರ್ತಕ್ಕಂಥದ್ದು, ಸ್ವಲ್ಪ ಕಮ್ಯುನಿಕೇಷನ್, ನಿಮ್ಮ ಒಂದು ಮಾತಿಗೆ ಜನರಲ್ಲಿ ಮನ್ನಣೆ ಸಿಕ್ಕಿರ್ತಕ್ಕಂಥದ್ದು, ಆಮೇಲೆ ಸ್ವಲ್ಪ ಈ 3ನೇ ಮನೆಗೆ ಬಂದಾಗಲಿಂದ ಜಾಸ್ತಿ ಪ್ರಯಾಣಗಳನ್ನು ಮಾಡ್ತಾ ಇರ್ತೀರ. ಪ್ರಯಾಣದಲ್ಲಿ ಜಾಸ್ತಿ ನೀವು ಮಾಡಬೇಕಾಗಿರೋ ಪರಿಸ್ಥಿತಿ, ಅದು ಕೆಲಸದಲ್ಲಾಗಿರ್ಬೋದು ಅಥವಾ ಇನ್ನೊಂದು ವಿಚಾರದಲ್ಲಾಗಿರ್ಬೋದು. ಯಾಕೆಂದರೆ 3ನೇ ಮನೆಯಲ್ಲಿ ಶನಿ ಯೋಗವನ್ನು ಕೊಡ್ತಾರೆ. 3ನೇ ಮನೆ ಅಂತಂದ್ರೇನು, ನೈಬರ್ಸ್, ಮನೆ ಅಕ್ಕಪಕ್ಕದವರು ಯಾವ ಥರ ಇದ್ದಾರೆ ಅದು 3ನೇ ಮನೆ ತೋರಿಸುತ್ತೆ. ನಮ್ಮ ಬರವಣಿಗೆ, ರೈಟಿಂಗ್ ಸ್ಕಿಲ್ಸ್ ಯಾವ ಥರ ಇದೆ, ನಮ್ಮ ಕಮ್ಯುನಿಕೇಷನ್ ಸ್ಕಿಲ್ಸ್ ಯಾವ ಥರ ಇದೆ 3ನೇ ಮನೆ ತೋರಿಸುತ್ತೆ. ಆಮೇಲೆ ಸೋದರರ ಸ್ಥಾನ ಅಂತ ಕರಿತೀವಿ, ಆಮೇಲೆ ಧೈರ್ಯದ ಸ್ಥಾನ ಅಂತ ಕರಿತೀವಿ. ಸೊ ಆಮೇಲೆ ಮೀಡಿಯಾ ರಂಗದಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ತೃತೀಯ ಸ್ಥಾನ ತುಂಬ ಇಂಪಾರ್ಟೆಂಟ್. ಅಂತಹ ತೃತೀಯ ಸ್ಥಾನಕ್ಕೆ ಶನಿ ಬಂದಾಗ ಸ್ವಲ್ಪ ನೀವು ಬಂದ ತಕ್ಷಣವೇ ಧೈರ್ಯ ಹೆಚ್ಚಾಯಿತು, ಸ್ವಲ್ಪ ಭಯ ಎಲ್ಲ ಕಡಿಮೆ ಆಯಿತು, ಏನೋ ಸುತ್ತಮುತ್ತ ವಾತಾವರಣ ನಿಮಗೆ ಅನುಕೂಲ ಅಂತ ಅನ್ನಿಸ್ತಕ್ಕಂಥ ಒಂದು ವಿಚಾರ ನಿಮಗೆ ಕಂಡು ಬರ್ತಾ ಇತ್ತು. ನಿಮ್ಮ ಮಾತಿಗೆ ಮನ್ನಣೆ ಸಿಗ್ತಾ ಬಂತು, ಗೌರವ ಸಿಗ್ತಾ ಬಂತು. ಆಮೇಲೆ ನಿಮ್ಮ ಉದ್ಯೋಗದ ಜೀವನದಲ್ಲಿ ಸಾಕಷ್ಟು ಬದಲಾವಣೆಗಳನ್ನು ನೋಡ್ತಾ ಬರ್ತಿದ್ದೀರಾ. ನಿಮಗೆ ಅಂತ ಒಂದು ರೆಸ್ಪೆಕ್ಟು, ಗೌರವ ಸಿಗ್ತಾ ಬರ್ತಾ ಇದೆ. ಆಮೇಲೆ ಇಲ್ಲಿ ಏನಾಗುತ್ತೆ ಅಂದರೆ ತೃತೀಯ ಸ್ಥಾನಕ್ಕೆ ಶನಿ ಬಂದಾಗ ಸ್ವಲ್ಪ ಸೋದರರ ಜೊತೆ ಸ್ವಲ್ಪ ಭಿನ್ನಾಭಿಪ್ರಾಯಗಳನ್ನು ಕೊಡ್ತಾರೆ. ಸೋದರರ ಜೊತೆ ಯಾರೆಲ್ಲ ಕಮ್ಯುನಿಕೇಷನ್ ಸೆಕ್ಟರ್ಸಲ್ಲಿ ಕೆಲಸ ಮಾಡ್ತಿದ್ದೀರಾ, ಟೀಚರ್ಸ್, ಪ್ರೊಫೆಸರ್ಸ್ ಮತ್ತು ಮೀಡಿಯಾ ರಂಗದಲ್ಲಾಗಿರ್ಬೋದು, ಮಾರ್ಕೆಟಿಂಗ್ ವಿಭಾಗದಲ್ಲಾಗಿರ್ಬೋದು, ಪೊಲಿಟಿಕಲ್ ಲೀಡರ್ಸ್ ಆಗಿರ್ಬೋದು. ಸೊ ಇವರೆಲ್ಲರಿಗೂ ಕೂಡ ಸಾಕಷ್ಟು ಉತ್ತಮವಾದ ಬದಲಾವಣೆಗಳನ್ನು ನೋಡ್ತಾ ಬರ್ತಿದ್ದೀರಾ. ಉದ್ಯೋಗದಲ್ಲಾಗಿರಬಹುದು, ದೊಡ್ಡ ಕಾಂಟ್ರಾಕ್ಟರ್ಸ್ ಆಗಿರಬಹುದು, ಸಾಕಷ್ಟು ಸ್ವಲ್ಪ ಏನೋ ಒಂಥರ ಬದಲಾವಣೆ ಆಗ್ತಾ ಇದೆಯಪ್ಪ, ಏನೋ ಸ್ವಲ್ಪ ಪರವಾಗಿಲ್ಲ ಅಂತ ಅಂದ್ಕೊಳ್ತಾ ಬರ್ತಾ ಇರಬೇಕಾದ್ರೇ ಜುಲೈ 13ರ ನಂತರ ಯಾವಾಗ ವಕ್ರಗತಿ ಒಂದು ಶನಿಯ ಒಂದು ಪ್ರಾರಂಭ ಆಯಿತೋ, ಜುಲೈ 1ನೇ ತಾರೀಕಿನಿಂದನೇ ಅಂದ್ಕೊಂಬಿಡಿ. ಮಕರ ರಾಶಿಯವರು ಯಾವ ಥರ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ದಾರೆ ಅಂದರೆ, 3ನೇ ಮನೇಲಿ ವಕ್ರಿ ಆದಾಗ ಹೆಚ್ಚಾಗಿ ಕಮ್ಯುನಿಕೇಟ್ ಮಾಡಬೇಕಾಗಿರೋ ಪರಿಸ್ಥಿತಿ, ಹೆಚ್ಚು ಕಮ್ಯುನಿಕೇಟ್, ಅದು ಆಫೀಸಲ್ಲಾಗಿರ್ಬೋದು. ಅಂದರೆ ಕಮ್ಯುನಿಕೇಟ್ ಅಂದರೆ ನಿಮ್ಮ ಪಾಡಿಗೆ ನೀವಲ್ಲ, ನಿಮ್ಮ ಮೇಲೆ ಜಾಸ್ತಿ ಪ್ರೆಷರ್ ಬೀಳ್ತಾ ಇರುತ್ತೆ. ನೀವೇ ಮಾತನಾಡಬೇಕು. ಇವಾಗ ಇದು ಈ ಥರ ಅಲ್ಲ, ಈ ಪ್ರಾಜೆಕ್ಟ್ ಬಗ್ಗೆ ಈ ಥರ, ಈ ಕೆಲಸದ ಬಗ್ಗೆ ಈ ಥರ ಜಾಸ್ತಿ ಕಮ್ಯುನಿಕೇಟ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇದೆ. ಜಾಸ್ತಿ ಸ್ಟ್ರೆಸ್, ಒತ್ತಡ ನಿಮ್ಮ ಮೇಲೆ ಬೀಳ್ತಾ ಇದೆ ಕೆಲಸ ಮಾಡುವ ಜಾಗದಲ್ಲಿ. ಮತ್ತು ಪ್ರಯಾಣದಲ್ಲಿ ಜಾಸ್ತಿ ಇರಿಟೇಷನ್ ಫೇಸ್ ಮಾಡ್ತಾ ಇದ್ದೀರಾ. ಗೊಂದಲ, ಏನಪ್ಪ, ಒಂದು ಕೆಲಸ ಮಾಡೋದಕ್ಕೆ ಅಂತ ಹೋಗ್ತಿದ್ದೀರಾ, ಯಾವುದೋ ಒಂದು ಪ್ರಯಾಣ ಮಾಡ್ತಿದ್ದೀರಾ, ಆ ಕೆಲಸ ಆಗದಂಗೆ ಸುಮ್ಮನೆ ಹೋಗೋದು, ಮತ್ತೆ ಬರೋದು, ಮತ್ತೆ ಹೋಗೋದು, ಈ ಥರ ಜಾಸ್ತಿ ಪ್ರಯಾಣ ಮಾಡಬೇಕಾಗಿರೋ ಪರಿಸ್ಥಿತಿ ಬರ್ತಾ ಇದೆ. ಜಾಸ್ತಿ ಸ್ಟ್ರೆಸ್ನ ಫೇಸ್ ಮಾಡ್ತಾ ಇದ್ದೀರಾ, ನಿದ್ರಾಹೀನತೆಯನ್ನು ಅನುಭವಿಸ್ತಾ ಇದ್ದೀರಾ, ಆರ್ಥಿಕ ವಿಚಾರದಲ್ಲಿ ಗೊಂದಲಗಳನ್ನು ಅನುಭವಿಸ್ತಾ ಇದ್ದೀರಾ. ಹೆಚ್ಚಾಗಿ ಕಮ್ಯುನಿಕೇಟ್ ಮಾಡಬೇಕಾಗಿರೋ ಪರಿಸ್ಥಿತಿ. ಉದ್ಯೋಗದಲ್ಲಿ ನಿಮ್ಮ ಮೇಲೇ ಸ್ಟ್ರೆಸ್ ಜಾಸ್ತಿ ಬೀಳ್ತಾ ಇದೆ. ಆಮೇಲೆ ಎಜುಕೇಷನ್ ಮಾಡ್ತಾ ಇರ್ತಕ್ಕಂಥವ್ರಿಗೆ ಕನ್ಫ್ಯೂಷನ್ ಆಗ್ತಾ ಇದೆ. ಇಲ್ಲಿ ತಂದೆಯ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ತೊಂದರೆಗಳು ಕಾಣಿಸ್ಕೊಳ್ತಾ ಇರುತ್ತೆ ಮುಂದಕ್ಕೆ. ಸೋದರರ ಜೊತೆ ಭಿನ್ನಾಭಿಪ್ರಾಯ, ಆಸ್ತಿ ವಿಚಾರದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯ ಆಗುವ ಸಾಧ್ಯತೆಗಳಿರುತ್ತೆ. ಈ ಥರ ಸಿಚುವೇಶನ್ ಜಾಸ್ತಿ ನಿಮಗೆ ಈ ಮಕರ ರಾಶಿಯವರು 138 ದಿನಗಳ ಕಾಲ ಸ್ವಲ್ಪ ಫೇಸ್ ಮಾಡಬೇಕು. ಅಂದರೆ ಜಾಸ್ತಿ ಕಮ್ಯುನಿಕೇಷನ್ ಅಂದರೆ ಏನು ಮಾತಾಡಬೇಕು ಅಂತ ಗೊತ್ತಾಗಲ್ಲ, ಒಂದೊಂದು ಸಲ ವರ್ಡ್ ಮಿಸ್ ಆಗುತ್ತೆ ಕೆಲಸ ಮಾಡಬೇಕಾಗಿರೋ ಜಾಗದಲ್ಲಿ.
ಈ ಥರ ಜಾಸ್ತಿ ನೀವು ಈ ಒಂದು ವಿಷಯದಲ್ಲಿ ಸ್ವಲ್ಪ ತೊಂದರೆಗಳನ್ನು ಫೇಸ್ ಮಾಡಬೇಕಾಗಿರೋ ಪರಿಸ್ಥಿತಿ ಬರುತ್ತೆ. ಆದರೆ ಶನಿ ಅಷ್ಟಕವರ್ಗ ಬಿಂದುಗಳು 3ನೇ ಮನೆಯಲ್ಲಿ ಶನಿ ಬಂದಿರೋದು ತುಂಬ ಒಳ್ಳೆಯದು ಸ್ನೇಹಿತರೆ, ತುಂಬ ಒಳ್ಳೆಯದು ಆ್ಯಕ್ಚುಲಿ. ಬಟ್ 0, 1, 2, 3 ಅಷ್ಟಕವರ್ಗ ಬಿಂದುಗಳನ್ನು ಕೊಟ್ಟಿದ್ರೆ ದೊಡ್ಡ ಮಟ್ಟಕ್ಕೆ ಒಳ್ಳೇದಾಗಲ್ಲ, ಸ್ವಲ್ಪ ಪರವಾಗಿಲ್ಲ ಅಂತ ಅನಿಸ್ತಾ ಇರುತ್ತೆ. ಈ ಸಾಡೆ ಸಾತಿಯಲ್ಲಿ ಏನು ನೋವು ಪಟ್ಟಿದ್ರೆ ಅದೆಲ್ಲ ಇರೋದಿಲ್ಲ, ಸ್ವಲ್ಪ ಏನೋ ಒಂದು ಸ್ವಲ್ಪ ಪರವಾಗಿಲ್ಲ. ಅದೇ 4, 5, 6, 7, 8 ಅಷ್ಟಕವರ್ಗ ಬಿಂದುಗಳು ಏನಾದರೂ ಕೊಟ್ಟಿದ್ರೆ ಸಾಕಷ್ಟು ಉತ್ತಮವಾದ ಫಲಿತಾಂಶಗಳಿರುತ್ತೆ. ಆದರೆ ವಕ್ರಿ ಶನಿ ಇರೋದ್ರಿಂದ ಸ್ವಲ್ಪ ತೊಂದರೆಗಳು, ಜಾಸ್ತಿ ಇರಿಟೇಷನ್ನು, ನಿದ್ರಾಹೀನತೆ, ಕಮ್ಯುನಿಕೇಷನ್ ಮಾಡಬೇಕು, ನಿಮ್ಮ ಮೇಲೆ ಸ್ಟ್ರೆಸ್ ಜಾಸ್ತಿ ಬೀಳ್ತಾ ಇರುತ್ತೆ, ಸೋದರರ ಜೊತೆ ಭಿನ್ನಾಭಿಪ್ರಾಯ, ಆಸ್ತಿ ವಿಚಾರದಲ್ಲಿ ತೊಂದರೆಗಳು, ಡಿಲೇ ಆಗ್ತಾ ಇರುತ್ತೆ, ಪ್ರಯಾಣಗಳನ್ನು ಜಾಸ್ತಿ ಮಾಡಬೇಕಾಗಿರೋ ಪರಿಸ್ಥಿತಿ, ಬಂಧುವರ್ಗದಲ್ಲಿ ಸ್ವಲ್ಪ ಕಲಹಗಳು ಉಂಟಾಗುವ ಸಾಧ್ಯತೆ, ಈ ಥರ ಸ್ವಲ್ಪ ತೋರಿಸ್ತಾ ಇರುತ್ತೆ. ಸ್ಟ್ರೆಸ್ ಜಾಸ್ತಿ ಆಗ್ತಾ ಇರುತ್ತೆ, ಒತ್ತಡ ಜಾಸ್ತಿ ಆಗ್ತಾ ಇರುತ್ತೆ, ಕೆಲಸ ಬಿಡೋಣ, ಕೆಲಸ ಬಿಟ್ಬಿಡೋಣ ಅಂತಕ್ಕಂತಹ ಒತ್ತಡ, ಅಷ್ಟು ಒತ್ತಡ ಜಾಸ್ತಿ ಆಗ್ತಿರುತ್ತೆ. ಆದರೆ ಕೆಲಸ ಬಿಡೋಕೆ ಹೋಗಲ್ಲ, ಯಾಕೆಂದರೆ ಶನಿ ವಕ್ರಿ ಆಗಿದ್ದಾರೆ ಅಷ್ಟೇ. ಕೆಲಸದಿಂದ ನಿಮ್ಮನ್ನು ತೆಗೆದುಹಾಕೋದು ಆ ಥರ ಇರೋದಿಲ್ಲ. ಬಟ್ ನಿಮ್ಮ ದಶಾಭುಕ್ತಿ ಅಷ್ಟಕವರ್ಗ ಬಿಂದುಗಳು ಎಷ್ಟು ಅಂತ ನೋಡ್ಕೊಳ್ಳಿ, ಆಗ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಈ ಸಮಯದಲ್ಲಿ ನೀವೇನು ಮಾಡಬೇಕು ಅಂದರೆ, ಮುಖ್ಯವಾಗಿ ಯಾರಾದರೂ ತೀರ್ಥಕ್ಷೇತ್ರಗಳ ದರ್ಶನಕ್ಕೆ ಹೋಗ್ತಾ ಇರ್ತಾರೆ ಅಂಥವ್ರಿಗೆ ಏನಾದರೂ ಸಹಾಯವನ್ನು ಮಾಡೋದಕ್ಕೆ ಪ್ರಯತ್ನ ಮಾಡಿ. ನಿಮ್ಮ ಕೆಳಗಡೆ ಇರ್ತಕ್ಕಂತಹ ಲೇಬರ್ಸ್ಗೆ ರೆಸ್ಪೆಕ್ಟ್ ಕೊಡೋದಕ್ಕೆ ಪ್ರಯತ್ನ ಮಾಡಿ. ಅವರಿಗೆ ಯಾವುದೇ ತೊಂದರೆಗಳು ಕೊಡೋದಕ್ಕೆ ಹೋಗಬೇಡಿ. ಅವರಿಗೆ ಸರಿಯಾದ ಸಮಯಕ್ಕೆ ಒಂದು ಏನು ಸಂಬಳವನ್ನು ಕೊಡೋದಕ್ಕೆ ಪ್ರಯತ್ನ ಮಾಡಿ. ಮತ್ತು ತಂದೆಯವರಿಗೆ ಈ ಸಮಯದಲ್ಲಿ ತಂದೆ ಸೋದರರ ಜೊತೆ ಭಿನ್ನಾಭಿಪ್ರಾಯ, ಒಂದು ದಾಳಿ ಅಥವಾ ಅವರಿಗೆ ಏನಾದ್ರು ದೂಷಣೆ ಮಾಡ್ತಕ್ಕಂತಹ ಮಾತುಗಳನ್ನು ಆಡೋದಕ್ಕೆ ಹೋಗಬೇಡಿ. ಆಮೇಲೆ ಈ ಸಮಯದಲ್ಲಿ ಮುಖ್ಯವಾಗಿ ಮಾಡಬೇಕಾಗಿರೋ ಕೆಲಸ ಏನಪ್ಪ ಅಂದರೆ, ದಕ್ಷಿಣಾಮೂರ್ತಿ ಸ್ತೋತ್ರಗಳನ್ನು ಪಠನೆ ಮಾಡ್ಕೊಳ್ಳಿ. ದಕ್ಷಿಣಾಮೂರ್ತಿಗೆ ಈಶ್ವರನ ರುದ್ರ ಮಂತ್ರಗಳನ್ನು ಹೆಚ್ಚಾಗಿ ಪಠನೆ ಮಾಡ್ಕೊಳೋದಕ್ಕೆ ಪ್ರಯತ್ನ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸರ್ವೇ ಜನೋ ಸುಖಿನೋ ಭವಂತು. ಧನ್ಯವಾದಗಳು. ಜೈ ಶ್ರೀರಾಮ್.